ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್. ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ಆಷಾಢದ ಶುಭ ಮಂಗಳವಾರದಂದು ಯಾವ ರೀತಿ ನಾವು ಈ ದಿನದ ಪೂಜೆಯನ್ನು ಮಾಡಬೇಕು, ಯಾವ ದೇವರಿಗೆ ಪೂಜೆಯನ್ನು ಮಾಡಬೇಕು, ಯಾವ ರೀತಿ ಇವತ್ತಿನ ದಿನದ ಬೆನಿಫಿಟ್ಸ್ನ ನಾವು ಪಡ್ಕೋಬೇಕು ಅನ್ನೋ ವಿಚಾರವನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲಿಗೂ ಹೋಗ್ಬಿಡಿ, ಸಂಪೂರ್ಣವಾಗಿ ಈ ವ್ಲಾಗ್ ನೋಡಿ ಸ್ಟಾರ್ಟ್ ಮಾಡೋಣ ಬನ್ನಿ. ಮಮ್ಮಿ ರಸಮ್ ಮಾಡಿದ್ದಾರೆ ನೋಡಿ. ಈ ರಸಮ್ ರೆಸಿಪಿ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ ಬರ್ದು ಕಳಿಸಿ. ಖಂಡಿತವಾಗಿಯೂ ನಾನು ರಸಮ್ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬಿಕಾಸ್ ಬೆಸ್ಟ್ ರೆಸಿಪಿ ರಸಮ್ ಇನ್ ದ ವರ್ಲ್ಡ್, ರಸಮ್ ರೆಸಿಪಿ ಇನ್ ದ ವರ್ಲ್ಡ್ ಅಂತ ಹೇಳ್ತೀನಿ. ನಮ್ಮ ಮಮ್ಮಿ ಬೆಸ್ಟ್ ರೆಸಿಪಿ ಅಂದರೆ ರಸಮ್ ಇನ್ ದ ವರ್ಲ್ಡ್ ಅಂತ ಮಾಡ್ತಾರೆ. ನಿಜವಾಗಿಯೂ ಬೆಸ್ಟ್ ರಸಮ್, ನಿಜವಾಗಿಯೂ ಬೆಸ್ಟ್ ರಸಮ್ ಮಾಡ್ತಾರೆ. ಅದು ಬೇಕಿದ್ರೆ ನಾನು ಖಂಡಿತವಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನನ್ನದಂತೂ ಲಂಚ್ ಆಗಿದೆ. ನಾನು ಕ್ಲಾಸಸ್ ಮುಗಿದ ತಕ್ಷಣ ನಾನು ಲಂಚ್ ತಿನ್ಕೊಂಡ್ಬಿಡ್ತೀನಿ. ಸಖತ್ತಾಗಿರುತ್ತೆ. ಬಿಕಾಸ್ ನಾನ್ ಸ್ಟಾಪ್ ಅನ್ಬ್ರೇಕಬಲ್ ಕ್ಲಾಸಸ್ ನಾನು ಹೆಲ್ಡ್ ಮಾಡೋದು. ನನ್ನ ಕೈಲಂತೂ ಆಗೋದೇ ಇಲ್ಲ. ಕ್ಲಾಸ್ ಆದ ತಕ್ಷಣ ಮಮ್ಮಿನ ಏನಾಗಿದೆ ರೆಡಿ ಇದೆಯಾ ಅಂತ ಹೇಳ್ಬಿಡ್ತೀನಿ. ಸೊ ಮಮ್ಮಿ ಮುದ್ದೆ ಮಾಡಿದರು. ಮುದ್ದೆ ಕೈಗೊಜ್ಜು ಮಾಡಿದರು, ಟೊಮೆಟೊ ಕೈಗೊಜ್ಜು. ನಾನು ತಡ್ಕೊಳಕ್ಕಾಗಲ್ಲ, ನನಗೆ ರಸಮ್ಮು ಮುದ್ದೆ ನನ್ನ ಕಾಂಬಿನೇಷನ್ ಸರಿ ಹೋಗಲ್ಲ, ನಂಗೆ ಬೇರೆ ಬೇಕು ಅಂದಿದ್ದಕ್ಕೆ ಗೊಜ್ಜು ಕೊಡ್ತೀನಿ ತಡಿ ಅಂತ ಬೆಸ್ಟ್ ಗೊಜ್ಜು ಕೈಗೊಜ್ಜು ಮಾಡಿಕೊಟ್ಬಿಟ್ಟಿದ್ರು. ಸಖತ್ತು ಟೇಸ್ಟ್ ನಮ್ಮ ಮಮ್ಮಿ ಕೈಗೊಜ್ಜು. ಪಾಪ ಮಮ್ಮಿ ಕೈಲೇ ಮಾಡಿಸ್ಕೊಂಡು ತಿಂತೀರಾ ಇದುವರೆಗೂ ಅಂತ ಕೇಳ್ತಾ ಇರ್ಬೋದು. ಬಟ್ ಸ್ವಲ್ಪ ನನಗೆ ವರ್ಕ್ ಶೆಡ್ಯೂಲ್ ಬ್ಯುಸಿ ಇರೋದ್ರಿಂದ ಮಮ್ಮಿನೇ ಮಾಡ್ಕೊಡ್ತಾರೆ. ಅದು ಬೇರೆ ಹುಷಾರಿಲ್ಲ ನನಗೆ. ಎಲ್ಲ ಟೈಮಲ್ಲೂ ಮಮ್ಮಿ ಮೇಲೆ ನಾನು ಡಿಪೆಂಡ್ ಆಗಲ್ಲ. ಗ್ಲಾಸಲ್ಲಿ ಹಾಕೊಂಡು ಈ ಗ್ಲಾಸಲ್ಲಿ ಹಾಕೊಳ್ತೀನಿ. ಟೀ ಗ್ಲಾಸಲ್ಲಿ ಆದರೂ ಹಾಕೊಂಡು ಕುಡಿತಾರ ಮೇಡಮ್ ರಸಮ್ ಅಂತ ಯೋಚನೆ ಮಾಡ್ತಿರ್ಬೋದು. ಬಟ್ ನನಗಿದೆ ಇಷ್ಟ. ಟೀ ಗ್ಲಾಸಲ್ಲಿ ರಸಮ್ ಹಾಕ್ಕೊಂಡು ಕುಡಿತೀನಿ. ಬನ್ನಿ ನೀವು ಕೂಡ ರಸಮ್ ಕುಡೀರಿ. ಚಿಯರ್ಸ್ ಫಾರ್ ದಿಸ್ ಟೇಸ್ಟಿಯಸ್ಟ್ ರಸಮ್. ಆಹಾ, ಈ ವೆದರ್ಗೆ ಈ ರಸಮ್ಗೆ ಸ್ವರ್ಗ. ನನ್ನ ಹಸ್ಬೆಂಡ್ ಕೊಟ್ಬಿಡ್ಬೇಕು. ಬಿಸಿ ಬಿಸಿ ಅನ್ನ, ಈ ರಸಮ್, ಸ್ವಲ್ಪ ಲೈಟಾಗಿ ಮೊಸರು, ಅವ್ರಿಗಂತ ಸ್ವರ್ಗ ಕಣ್ಲೆ. ಆ ಮಗನ ಹೋಗಿ ಪಿಕಪ್ ಮಾಡ್ಕೊಂಡ್ಬರ್ಬೇಕು. ಸೊ ಅಂಟಿಲ್ ದೆನ್ ಬಿ ವಿತ್ ಮೀ, ಅಲ್ಲಿವರೆಗೂ ನನ್ನ ಜೊತೆಲೇ ಇರಿ. ಅಂಟಿಲ್ ದೆನ್ ಬಿ ವಿತ್ ಮೀ, ಅಲ್ಲಿವರೆಗೂ ನನ್ನ ಜೊತೆಲೇ ಇರಿ. ಕರ್ಕೊಂಡು ಬಂದೆ. ಆಶು ಫ್ರೆಶ್ ಅಪ್ ಆಗ್ತಾ ಇದ್ದಾನೆ. ಅವನಿಗೆ ಸ್ನ್ಯಾಕ್ಸ್ ಕೊಡಬೇಕು. ಅವನು ಟ್ಯೂಷನ್ಗೆ ಅಟೆಂಡ್ ಆಗ್ತಾನೆ. ಟ್ಯೂಷನ್ ಸ್ಟೂಡೆಂಟ್ಸ್ ಆರ್ ಅಬೌಟ್ ಟು ಅರೈವ್. ಟ್ಯೂಷನ್ ಸ್ಟೂಡೆಂಟ್ಸ್ ಇನ್ನೇನು ಬರೋಂಥ ಸಮಯ ಆಯಿತು. ಗೇಟ್ ಶಬ್ದ ಕೇಳಿಸ್ತಾ ಇದೆ. ದೇ ಆರ್ ಅಬೌಟ್ ಟು ಅರೈವ್ ಅಂದರೆ ಅವ್ರು ಬರುವಂಥ ಸಮಯ ಆಯಿತು ಅಂತ ಅರ್ಥ. ದೇ ಆರ್ ಅಬೌಟ್ ಟು ಅರೈವ್. ಮತ್ತೆ ಕಾಣ್ತೀನಿ. ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಈ ವ್ಲಾಗ್ನ ಮಂಗಳವಾರ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಯಾಕಂದರೆ ಅಪ್ಲೋಡ್ ಮಾಡೋಕ್ಕಿಂತಲೂ ಮುಂಚೆ ಇದು ಬೆಳಗ್ಗೆನೆ ನಿಮಗೆ ಒಂದು ವಿಚಾರವನ್ನು ಶೇರ್ ಮಾಡ್ಕೋಬೇಕು ಅಂತ ಇದ್ದೀನಿ. ಅದೇನು ಅಂದರೆ, ಇದು ಆಷಾಢದ ಮಂಗಳವಾರ, ತುಂಬಾ ಪವಿತ್ರವಾಗಿರುವಂತಹ ಮಂಗಳವಾರ ಅನ್ನುವಂತಹ ನಂಬಿಕೆ ಇದೆ. ಇವತ್ತಿನ ಈ ಮಂಗಳವಾರದ ದಿನ ನೀವು ಜಾಸ್ತಿ ಏನು ಮಾಡಬೇಕಾಗಿರುವಂತಹ ನೆಸೆಸಿಟಿ ಇಲ್ಲ. ಏನು ಅಂದ್ರೆ, ನೀವು ಮಾಮೂಲಾಗಿ ಶುದ್ಧವಾಗಿ ಸ್ನಾನ ಮಾಡ್ಕೊಂಡ್ಬಿಡಿ. ಸ್ನಾನ ಮಾಡಿಕೊಂಡು ನೀವು ಗಣಪತಿ ವಿಗ್ರಹ ಇದ್ರೆ ಅದ್ರ ಮುಂದೆ ನಮಸ್ತೆ ಮಾಡಿ ಯಾವುದಾದ್ರೂ ನಿಮಗೆ ಬರುವಂತಹ ಮಂತ್ರವನ್ನು ಹೇಳ್ಬೋದು. ಈ ಬರಲ್ಲ ಅಂತಂದ್ರೆ ನಾವೇನು ಬೇಕಾಗಿಲ್ಲ, ನಮಸ್ತೆ ಮಾಡ್ಬೋದು. ಅಥವಾ ಗಣಪತಿ ವಿಗ್ರಹನೂ ಇಲ್ಲ, ಫೋಟೋ ಕೂಡ ಇಲ್ಲ ಅಂತಂದ್ರೆ ನೋ ಪ್ರಾಬ್ಲಮ್. ದೇವಿ ಫೋಟೋ ಇದ್ರೆ, ಹೆಣ್ಣು ದೇವರು ಯಾವುದಾದ್ರೂ ಹೆಣ್ಣು ದೇವರಿಂದ ಫೋಟೋ ಇದ್ರೆ ಅದ್ರ ಮುಂದೆ ನೀವು ನಮಸ್ಕಾರ ಮಾಡಿ ಒಂದು ಚೂರು ಬೆಲ್ಲವನ್ನ ತಾಯಿಯ ಮುಂದೆ ಇಟ್ಟು ನಮಸ್ತೆ ಮಾಡಿ ಅದನ್ನ ನೀವು ಬಾಯಲ್ಲಿ ಹಾಕೊಂಡ್ಬಿಟ್ಟು ನೀವು ನಮಸ್ತೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಮುಂದುವರಿಸಬಹುದು. ಈ ರೀತಿ ಮಾಡಿದ್ರೆ ನಿಮ್ಮ ದಿನ ಪೂರ್ತಿ ಚೆನ್ನಾಗಿ ಕಳೆಯುತ್ತೆ. ಹಾಗೂ ನಿಮ್ಮ ಒಂದು ಬಿಹೇವಿಯರ್ ಕೂಡ ತುಂಬಾ ಶಾಂತವಾಗಿರುತ್ತೆ. ಯಾವುದೇ ರೀತಿಯ ಒಂದು ಅಡಚಣೆ, ಆತಂಕಗಳು ಈ ದಿನ ನಿಮಗೆ ಕಾಡಲ್ಲ ಅನ್ನುವಂತಹ ನಂಬಿಕೆ ಇದೆ. ಸೊ ನಾನು ಹೇಳೋ ರೀತಿ ನೀವು ಮಾಡಿದ್ರೆ ಖಂಡಿತವಾಗಿಯೂ ನಿಮಗೆ ನೋಡಿ ಯಾವ ರೀತಿ ಆಗುತ್ತೆ ಅಂತ ನೀವು ಕಾಮೆಂಟ್ಸ್ ಅಲ್ಲಿ ಬಂದು ತಿಳಿಸ್ತೀರಾ. ಇದರ ಜೊತೆಯಲ್ಲಿ ನಿಮಗೆ ಗಣಪತಿಯ ಮಂತ್ರ ಅಥವಾ ಚಾಮುಂಡೇಶ್ವರಿ ಅಥವಾ ದುರ್ಗಾ ಮಾತೆಯ ಮಂತ್ರ ಬರದೇ ಹೋದರೆ ಅಟ್ಲೀಸ್ಟ್ ನೀವು ಓಂ ಗಣಪತಿಯೇ ನಮಃ ಅಂತ 9 ರಿಂದ 21 ಸಾರಿ ಹೇಳಬಹುದು. ಅಥವಾ ಓಂ ದುರ್ಗಾಯೇ ನಮಃ ಅಂತ ದುರ್ಗಾ ಮಾತೆಯ ಮುಂದೆ ನಿಂತ್ಕೊಂಡು ಆ ಫೋಟೋ ಆದರೂ ಆಗಿರ್ಬೋದು ಅಥವಾ ಮೂರ್ತಿ ಆದರೂ ಆಗಿರ್ಬೋದು, ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಬಹುದು 9 ಸಾರಿ ಅಥವಾ 21 ಸಾರಿ. ಇನ್ನು ಹೂ ಯಾವುದು ಅರ್ಪಿಸಬೇಕು ಅಂದರೆ ಕೆಂಪು ಬಣ್ಣದ ಹೂಗಳನ್ನು ಅರ್ಪಿಸೋದು ತುಂಬಾ ಒಳ್ಳೆಯದು, ತುಂಬಾ ಶುಭ ಅಂತ ಹೇಳ್ತಾರೆ.
ಕೆಂಪು ಬಣ್ಣದ ಹೂವು ಅಂದರೆ ನೀವು ದಾಸವಾಳದ ಹೂವುಗಳನ್ನು ತೆಗೆದುಕೋಬಹುದು, ಅಥವಾ ಗುಲಾಬಿ ಹೂವುಗಳನ್ನು ತೆಗೆದುಕೋಬಹುದು, ಅಥವಾ ಕನಕಾಂಬರದ ಹೂವನ್ನು ತೆಗೆದುಕೋಬಹುದು. ಈ ರೀತಿ ನೀವು ಆ ತಾಯಿಗೆ ಅಥವಾ ಗಣಪತಿಗೆ ಅರ್ಪಣೆ ಮಾಡಿ ನೀವು ಬೆಲ್ಲವನ್ನು ಅರ್ಪಿಸಿ ನೀವು ಕೇಳಿಕೊಂಡ್ರೆ ನಿಮಗೆ ಎಲ್ಲ ರೀತಿಯಿಂದನೂ ಒಳ್ಳೆಯದಾಗುತ್ತೆ. ಸಾಲದ ಬಾಧೆಯಿಂದ ನೀವು ಪಾರಾಗ್ತೀರ. ಹಾಗೂ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ದೇಹದಲ್ಲಿ ನೆಗೆಟಿವಿಟಿ ಇದ್ದರೂ ಕೂಡ ಅದು ದೂರ ಆಗುತ್ತೆ. ಮನೆಯಲ್ಲಿ ಶಾಂತಿ, ನೆಮ್ಮದಿ ನೆಲೆಸುತ್ತೆ. ಇದರಿಂದ ನಿಮಗೆ ನಷ್ಟ ಅಂತೂ ಏನೂ ಆಗೋದಿಲ್ಲ, ತುಂಬ ಒಳ್ಳೆಯದಾಗುತ್ತೆ. ನಂಬಿಕೆ ಇಟ್ಟು ಮಾಡಬೇಕು ಅಷ್ಟೇ. ನಂಬಿಕೆಟ್ಟವರಿಲ್ಲ ಅನ್ನುವಂತಹ ಮಾತು ಪ್ರತೀತಿಯಲ್ಲಿದೆ ಅಲ್ವಾ. ಸೊ ದೇವರ ಪೂಜೆ ಮಾಡೋದ್ರಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೆಟ್ಟದಾಗುತ್ತೆ ಅನ್ನೋಂತಹ ಒಂದು ನಂಬಿಕೆ ಇಲ್ಲವೇ ಇಲ್ಲ, ಒಳ್ಳೆಯದೇ ಆಗುತ್ತೆ. ಸೊ ನಂಬಿಕೆ ಇಟ್ಟು ನಾನು ಹೇಳಿರೋದನ್ನು ಈ ದಿನ ಮಂಗಳವಾರ, ನೀವು ಆಷಾಢದ ಮಂಗಳವಾರ ಮನೆಯಲ್ಲಿಯೇ ಮಾಡಿದ್ದಲ್ಲಿ ನಿಮಗೆ ತುಂಬಾ ಒಳ್ಳೆಯದಾಗುತ್ತೆ. ನೀವು ಅರ್ಪಿಸಿರುವಂತಹ ಬೆಲ್ಲವನ್ನು ಪೂಜೆ ಆದ ತಕ್ಷಣ ನೀವು ಅದನ್ನ ತಿನ್ಕೊಂಬಿಡಿ, ಅಥವಾ ನಿಮ್ಮ ಮನೆಯಲ್ಲಿ ಮಕ್ಕಳು ಮರಿ ಏನಾದರೂ ಇದ್ದರೆ ಎಲ್ಲರಿಗೂ ಹಂಚಿ ನೀವು ಪ್ರಸಾದವನ್ನು ನೀವು ಕೂಡ ಸ್ವೀಕಾರ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಸ್ವೀಕಾರ ಮಾಡಿ ದೇವ್ರಿಗೆ ಚೆನ್ನಾಗಿ ಬೇಡ್ಕೊಳ್ಳಿ. ಈ ರೀತಿ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಮತ್ತೆ ಬಂದು ಕಾಣ್ತೀನಿ ಹೊಸ ವ್ಲಾಗ್ನೊಂದಿಗೆ. ಎಲ್ಲರೂ ಚೆನ್ನಾಗಿರಿ, ಎಲ್ಲರೂ ಆರೋಗ್ಯವಾಗಿರಿ, ನಂಬಿಕೆ ಇಟ್ಟು ಪೂಜೆಯ ಆಚರಣೆಗಳನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಕಂಪ್ಲೀಟ್ಲಿ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ. ಈ ಆಷಾಢ ಎಲ್ಲರಿಗೂ ಒಳ್ಳೇದು ಮಾಡಿ ಸುಖ ಸಂತೋಷ ಶಾಂತಿ ಕೊಡಲಿ ಅಂತ ಕೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯು ಆಲ್ ಟೇಕ್ ಕೇರ್.